ಸ್ನೇಹಿತರೆ, ಬಿಗ್ ಬಾಸ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಂದು ಮನೆಗಳಲ್ಲಿಯೂ ಪ್ರತಿಯೊಂದು ಸದಸ್ಯರು ಒಟ್ಟಿಗೆ ಕುಳಿತುಕೊಂಡು ನೋಡುವಂತಹ ಕಾರ್ಯಕ್ರಮವೆಂದರೆ ಅದು ಬಿಗ್ ಬಾಸ್. ಪ್ರತಿ ಸಂಚಿಕೆ ಆರಂಭವಾಗುವ ಸಂದರ್ಭದಲ್ಲಿ ಈ ಬಾರಿಯ ಸಂಚಿಕೆಯಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇರುತ್ತಾರೆ ಎಂದು ಮೊದಲೇ ಕುತೂಹಲದಿಂದ ಕಾಯುತ್ತಿರುತ್ತೇವೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಸುವ ವ್ಯಕ್ತಿಗಳು ಬೇರೆಯವರಾಗಿದ್ದಾಗಲೇ ನಾವು ಇಷ್ಟೊಂದು ಆಸಕ್ತಿಯನ್ನು ಹೊಂದಿರುತ್ತೇವೆ. ಆದರೆ ಈ ಬಾರಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಸುವ ಅವಕಾಶ ದೊರೆತಿದೆ. ಅದು ಹೇಗೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಗ್ ಬಾಸ್ ಮನೆಗೆ ಹೋಗಬೇಕಾದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ನೀವು ಮಾಡಬೇಕಾಗಿರುವ ಕೆಲಸ ಏನು ಎಲ್ಲದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ನಿಮಗೆ ಇದು ಒಂದು ಸುವರ್ಣ ಅವಕಾಶ ಎಂದೇ ಹೇಳಬಹುದು. ಬಿಗ್ ಬಾಸ್ ಮನೆಗೆ ಹೋದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದವರ ಘನತೆ ಎನ್ನುವಂಥದ್ದು ಬಹಳ ಪಟ್ಟು ಹೆಚ್ಚುತ್ತದೆ ಎಂಬುದು ನಿಮಗೆ ಗೊತ್ತೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳು ನಮ್ಮ ಮನಸ್ಸಿಗೆ ಬಹಳ ಹತ್ತಿರವಾಗುವುದರಿಂದ, ಅದು ನಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆಯಾಗುವುದರಿಂದ ಎಲ್ಲರೂ ಬಿಗ್ ಬಾಸ್ ಅನ್ನ ಇಷ್ಟಪಟ್ಟೆ ಪಡುತ್ತಾರೆ. ಹೀಗಾಗಿ ನೀವು ಸಹ ನಿಮ್ಮ ವ್ಯಕ್ತಿತ್ವ ಹಾಗೂ ನಿಮ್ಮ ಗುಣವನ್ನು ಬೇರೆಯವರಿಗೆ ತಿಳಿಸಬೇಕೆಂದರೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವುದು ಬಹಳ ಮುಖ್ಯವಾಗಿದೆ. ಹೀಗಾಗಿ ನಿಮಗೂ ಈಗ ಅವಕಾಶ ಸಿಕ್ಕಿರುವ ಸಂದರ್ಭದಲ್ಲಿ ನೀವು ಉಪಯೋಗಿಸಿಕೊಳ್ಳುತ್ತೀರಲ್ಲವೇ? ಬಿಗ್ ಬಾಸ್ ಗೆ ಹೋಗುವುದು ಎಂದರೆ ನಿಮಗೆ ನಿಮ್ಮ ಮನೆಯಲ್ಲಿಯೂ ಘನತೆ ಹೆಚ್ಚುತ್ತದೆ ಹಾಗೂ ಸಮಾಜದಲ್ಲಿಯೂ ಘನತೆ ಹೆಚ್ಚುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಪೂರ್ಣವಾಗಿ 98 ದಿನಗಳು ಕಳೆದು ಅಲ್ಲಿ ವಿಜೇತರಾಗಬೇಕು. ಆಗ ಬಿಗ್ ಬಾಸ್ ವಿನ್ನರ್ ಎಂದು ಅನೌನ್ಸ್ ಮಾಡಲಾಗುತ್ತದೆ. ಹೀಗಾಗಿ 98 ದಿನ ಕಳೆದರೆ ಅದು ಖುಷಿಯ ವಿಚಾರವೇ ಸರಿ. ಆದರೆ ಒಂದು 20, 25, 30, 40 ಎಷ್ಟು ದಿನ ಕಳೆದು ಅದು ಖುಷಿಯ ವಿಚಾರನೇ ಸರಿ. ಈ ಹಿಂದೆ ಎಲ್ಲ ಬಿಗ್ ಬಾಸ್ ನಲ್ಲಿ ಈ ಮುಂಚೆ ಫೇಮಸ್ ಆಗಿರುವ ವ್ಯಕ್ತಿಗಳೇ ಬರುತ್ತಿದ್ದರು. ಅಂದ್ರೆ ಡ್ಯಾನ್ಸ್ ನಲ್ಲಿ ಸರಿಗಮಪ, ಕಾಮಿಡಿ ಕಿಲಾಡಿ ಈ ರೀತಿ ಈ ಹಿಂದೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುತ್ತಾರೆ ಅಲ್ಲವೇ, ಅವರೇ ಬರುತ್ತಿದ್ದರು. ಹಾಗೆ ನಟಿಯರಾಗಿರಬಹುದು ಅಥವಾ ಧಾರಾವಾಹಿ ನಟಿಯರು ಈ ರೀತಿಯಲ್ಲಿ ಬರುತ್ತಿದ್ದರು. ಆದರೆ ಕೆಲವೊಂದು ಸಂಚಿಕೆಗಳಲ್ಲಿ ಕಾಮನ್ ಮ್ಯಾನ್ ಅಂದರೆ ಸಾಮಾನ್ಯ ವ್ಯಕ್ತಿ, ಅಂದರೆ ನಿಮ್ಮ ರೀತಿಯಲ್ಲಿರುವ ಸಾಮಾನ್ಯ ವ್ಯಕ್ತಿಗಳು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಬಹುದಾಗುತ್ತದೆ. ಹೀಗಾಗಿ ಈ ಬಾರಿಯೂ ಆ ಅವಕಾಶವನ್ನು ನೀಡಿದ್ದಾರೆ. ಇದಕ್ಕಾಗಿ ನಾನು ಹೇಳಿದ ಲಿಂಕ್ ನಲ್ಲಿ ಅರ್ಜಿ ಸಲ್ಲಿಸಿ ಆಡಿಷನ್ ಕೊಡಬಹುದು. ಆ ಆಡಿಷನ್ ಕೊಡಲಿಕ್ಕೆ ನೀವು ಮಾಡಬೇಕಾಗಿರುವುದು ಏನು ಎಂಬುದನ್ನು ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ನಾನು ಹೇಳಿದೆ, ಬಿಗ್ ಬಾಸ್ ನಲ್ಲಿ ಗೆದ್ದರೆ ನಿಮ್ಮ ಮನೆಯಲ್ಲಿಯೂ ನಿಮಗೆ ಘನತೆ ಹೆಚ್ಚುತ್ತದೆ, ಹಾಗೆ ಸಮಾಜದಲ್ಲಿಯೂ ಘನತೆ ಹೆಚ್ಚುತ್ತದೆ ಎಂದು. ಯಾಕೆಂದ್ರೆ ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ವರ್ತಿಸುತ್ತೀರಿ ಹಾಗೂ ಸಮಾಜದಲ್ಲಿ ಯಾವ ರೀತಿ ವರ್ತಿಸುತ್ತೀರಿ ಎಂಬುದು ಬಹಳ ಮುಖ್ಯವಾಗಿರುತ್ತದೆ. ಎಲ್ಲರೂ ಈಗ ನಿಮ್ಮನ್ನು ದೂಷಿಸುವವರೇ ಇರುತ್ತಾರೆ. ಆದರೆ ನೀವು ಬಿಗ್ ಬಾಸ್ ನಲ್ಲಿ ಗೆದ್ದು ಬಂದ ನಂತರ ಎಲ್ಲರೂ ನಿಮ್ಮನ್ನು ಹೊಗಳುತ್ತಾರೆ ಹಾಗೂ ಗೌರವವನ್ನು ನೀಡುತ್ತಾರೆ. ಒಂದು ವೇಳೆ ಒಂದು ದಿನ ಅಥವಾ ಒಂದು ವಾರ ಇದ್ದು ಬಂದರೂ ಅದು ಖುಷಿಯ ವಿಚಾರ. ಯಾಕಂದ್ರೆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗುವುದಿದೆ ಅಲ್ವಾ, ಅದಕ್ಕೆ ಬಹಳ ಜನ ಅರ್ಜಿ ಸಲ್ಲಿಸಿರುತ್ತಾರೆ. ಯಾಕಂದ್ರೆ ಸ್ನೇಹಿತರೆ, ಬಿಗ್ ಬಾಸ್ ನಲ್ಲಿ ಬೇರೆಯವರನ್ನು ನೋಡ್ಲಿಕ್ಕೆ ಅಷ್ಟು ಇಷ್ಟಪಡ್ತೇವೆ, ನಾವೇ ಅಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಇಷ್ಟಪಡಲ್ಲ ಹೇಳಿ. ಇದು ಎಲ್ಲರ ಆಸೆಯೂ ಆಗಿರುತ್ತದೆ ಅಲ್ಲವೇ. ಒಂದು ಇಡೀ ಕರ್ನಾಟಕದ ಜನತೆ ಎನ್ನುವಂಥದ್ದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡುತ್ತದೆ. ಹಾಗಾಗಿ ನೀವು ಸಹ ಜನರ ಮನಸ್ಸಿಗೆ ಪ್ರಿಯವಾಗಬಹುದು. ಹಾಗೆ ನೀವು ಲೈವ್ ಆಗಿ ಕಿಚ್ಚ ಸುದೀಪ್ ಅನ್ನು ನೋಡಬಹುದು. ಇದು ಒಂದು ಕೆಲವರ ಆಸೆ ಆಗಿರಬಹುದು. ಕಿಚ್ಚ ಸುದೀಪ್ ಅವರನ್ನು ನೇರವಾಗಿ ನೋಡಿ ಅವರ ಜೊತೆ ಮಾತನಾಡುವುದು ಎಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಇನ್ನು ನಾವು ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡುತ್ತೇವೆ, ನಾವು ಯಾವ ರೀತಿಯ ವರ್ತಿಸುತ್ತೇವೆ ಎಂಬುದು ಬಿಗ್ ಬಾಸ್ ನಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುತ್ತದೆ. ಹೀಗಾಗಿ ನಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಹಾಗೆ ಈಗ ಕೆಲವರು ಇರುತ್ತಾರೆ, ಪಾಪದವರು ಇರುತ್ತಾರೆ, ಅಂದರೆ ಯಾರಿಗೂ ಸಹ ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ, ಅವರ ಪಾಡಿಗೆ ಅವರಿರ್ಲಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಹೇಳುವವರು ಇರ್ತಾರೆ. ಇನ್ನು ಕೆಲವರು ಬೇರೆಯವರಿಗೆ ತಂಟೆ ಕೊಡುವುದು, ಉಪದ್ರ ಮಾಡುವುದು ಈ ರೀತಿಯಲ್ಲಿ ಮಾಡುತ್ತಿರುತ್ತಾರೆ. ಹೀಗಾಗಿ ಬೇರೆಯವರು ನಮಗೆ ತೊಂದರೆ ಕೊಡುವ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಆ ತೊಂದರೆಯಿಂದ ಹೊರಬರಬೇಕು, ಹಾಗೆಯೇ ನಾವು ಪಾಪದವರಾಗಿದ್ದರೆ ಅವರನ್ನು ಎದುರಿಸುವ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ನಮ್ಮ ಆತ್ಮೀಯರೊಂದಿಗೂ ಜಗಳ ಮಾಡುವ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತೇವೆ, ಇವೆಲ್ಲವೂ ಪ್ರಮುಖ ವಿಷಯಗಳಾಗಿರುತ್ತವೆ. ಹೀಗಾಗಿ ಇದು ನಮ್ಮ ನೈಜ ಜೀವನಕ್ಕೆ ಸರಿಯಾಗಿ ಹೊಂದುವುದರಿಂದ ಬಿಗ್ ಬಾಸ್ ಮನೆಯಲ್ಲಿ ನಾವು ಗೆದ್ದರೆ ನಮ್ಮ ಜೀವನದಲ್ಲಿ ಗೆದ್ದ ಹಾಗೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತಾ ಇರ್ತಾರೆ ಅಲ್ವಾ, ಅವರು ಸ್ವಲ್ಪ ಪ್ರಮಾಣದಲ್ಲಿ ಈಗಾಗಲೇ ಫೇಮಸ್ ಆಗಿರ್ತಾರೆ. ಒಂದು 100 ಜನನ 200 ಜನನ ಅಥವಾ 1000 10,000 ಜನ ಅವರು ಸಂಪಾದನೆ ಮಾಡಿರ್ತಾರೆ. ಅದೇ ಒಂದು ವೇಳೆ ಬಿಗ್ ಬಾಸ್ ನಲ್ಲಿ ಗೆದ್ದರೆ ಅಥವಾ ಬಿಗ್ ಬಾಸ್ ನಲ್ಲಿ ಅವರು ಕಾಣಿಸಿಕೊಂಡರೆ ಅವರ ಘನತೆ ಅನ್ನುವಂಥದ್ದು ಇನ್ನೂ ಹೆಚ್ಚುತ್ತದೆ. ಅವರಿಗೆ ಲೈಕ್ಸ್, ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಇನ್ನೂ ಹೆಚ್ಚುತ್ತಾರೆ. ಈ ಉದಾಹರಣೆಗೆ ಹೇಳಬೇಕೆಂದರೆ ಲಾಸ್ಟ್ ಟೈಮ್ ರಕ್ಷಿತಾ ಅವರು ವಿನ್ ಆದ್ರಲ್ವಾ, ಅವರು ಮೊದಲು 10,000 20,000 ಈ ರೀತಿಯಲ್ಲಿ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ ಅನ್ನು ಹೊಂದಿದ್ರು. ಅದೇ ರನ್ನರ್ ಅಪ್ ಆದ ತಕ್ಷಣ ಅವರು 10 ಲಕ್ಷ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ ಒಮ್ಮೆಲೆ ಇನ್ಕ್ರೀಸ್ ಆಗ್ತಾರೆ.
ಈ ರೀತಿಯಲ್ಲಿ ನೀವು ಸಹ ಉತ್ತಮವಾದ ಸ್ಥಾನಕ್ಕೆ ಬರಬೇಕಾದರೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವುದು ಬಹಳ ಅವಶ್ಯವಾಗಿದೆ. ಆ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ನೀವು ಉಪಯೋಗಿಸಿಕೊಳ್ತೀರಾ ಅಲ್ವಾ ಫ್ರೆಂಡ್ಸ್? ಸ್ನೇಹಿತರೆ, ಒಂದು ವೇಳೆ ಬಿಗ್ ಬಾಸ್ ನಲ್ಲಿ ಆಯ್ಕೆಯಾದರೆ ಅದು ನಿಮ್ಮ ಅದೃಷ್ಟವೇ ಸರಿ. ಆ ಅದೃಷ್ಟಕ್ಕಾಗಿ ನೀವು ಮಾಡಬೇಕಾಗಿರುವುದು ತಪ್ಪದೆ ಅರ್ಜಿ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತದೆ ಎಂಬುದು ಗೊತ್ತಿಲ್ಲ. ನೀವು ಸಹ ಆ ಅದೃಷ್ಟಶಾಲಿಗಳು ಆಗಬಹುದು. ಯಾಕೆಂದ್ರೆ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ 8-9 ಕೋಟಿ ಜನ ಇದ್ದಾರೆ ಎಂದರೆ ಅದರಲ್ಲಿ ಬಿಗ್ ಬಾಸ್ ನೋಡುವವರೇ 5-6 ಕೋಟಿ ಜನ ಖಂಡಿತವಾಗಿ ಇರುತ್ತಾರೆ. ಆ 5-6 ಕೋಟಿಯಲ್ಲಿ ಈಗ ವಿಷಯ ತಿಳಿದವರು ಇದುವರೆಗೆ ಯಾರು ಹೆಚ್ಚಿನ ಜನರಿಗೆ ವಿಷಯ ತಿಳಿದಿರಲಿಕ್ಕಿಲ್ಲ. ಅದು ಅವರ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಅದೇ ಒಂದು ವೇಳೆ ಟಿವಿಯಲ್ಲಿ ಅನೌನ್ಸ್ ಮಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಿಕ್ ಆಗಿ ಜನರಿಗೆ ತಲುಪುವಂತಿದ್ದರೆ ಬೇಗ ಗೊತ್ತಾಗುತ್ತದೆ. ಆದರೆ ಅವರು ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದರಿಂದ ವೆಬ್ಸೈಟ್ ಯಾವಾಗಲೂ ನೋಡ್ತಾ ಇರ್ತಾರಲ್ವಾ, ಅವರಿಗೆ ಬೇಗ ತಿಳಿಯುತ್ತದೆ. ಹೀಗಾಗಿ ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ಅಂದರೆ 8-9 ಕೋಟಿ ಜನ ಇದ್ದಾರೆ ಅಂದರೆ ಅಷ್ಟು ಜನರಿಗೆ ತಿಳಿದಿರುವುದಿಲ್ಲ. ಹೀಗಾಗಿ ನನ್ನ ವಿಡಿಯೋದ ಮೂಲಕ ನಿಮಗೆ ತಿಳಿಯುತ್ತಿದೆ ಎಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪ್ರತಿಕ್ರಿಯೆಯನ್ನು ಸೂಚಿಸಿ. ಕರ್ನಾಟಕದ 2-3 ಕೋಟಿ ಜನರಿಗೆ ತಿಳಿದಿದೆ ಎಂದು ಅಂದುಕೊಳ್ಳುವ. ಅದರಲ್ಲಿ ತಿಳಿದವರೆಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುವುದಿಲ್ಲ. ಈಗ 1-2 ಕೋಟಿ ಜನರಿಗೆ ತಿಳಿಯಿತು. ಅದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು 2-3 ಲಕ್ಷ ಇದಕ್ಕಿಂತ ಹೆಚ್ಚಿನ ಜನರು ಹಾಕ್ಬಹುದು. ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಯಾರು ಎಷ್ಟು ಅಪ್ಲಿಕೇಶನ್ ಹಾಕ್ಲಿ, ಅದೃಷ್ಟ ಎನ್ನುವಂಥದ್ದು ನಿಮ್ಮದಾಗಿದ್ದರೆ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಹೆಚ್ಚು ಏನು ಮಾಡುವ ಅವಶ್ಯಕತೆ ಇಲ್ಲ. ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ. ಒಂದು ವೇಳೆ ನಿಮಗೆ ಗೊತ್ತಾಗದಿದ್ದರೆ ಕಮೆಂಟ್ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಅರ್ಜಿ ಹಾಕುವ ಸಂದರ್ಭದಲ್ಲಿ ನಿಮ್ಮ ಅಡ್ರೆಸ್, ನಿಮ್ಮ ಹೆಸರು, ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಇವೆಲ್ಲವನ್ನು ಒದಗಿಸಬೇಕಾಗಿರುತ್ತದೆ. ಹಾಗಾಗಿ ಅವರ ಟರ್ಮ್ಸ್ ಪಾಲಿಸಿ ಏನಾಗಿದೆ ಎಂಬುದನ್ನು ನೀವು ನೋಡಿಕೊಂಡು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಾಗಿರುತ್ತದೆ. ಆ ಟರ್ಮ್ಸ್ ಕಂಡೀಷನ್ ಏನೆಂದರೆ ಉದ್ದವಾಗಿ ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ವಿವರಣೆಯನ್ನು ನೀಡುತ್ತೇನೆ. ಜಿಯೋ ಸ್ಟಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಿಂದೆ ಸ್ಟಾರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂದು ಕರೆಯಲಾಗುತ್ತಿತ್ತು. ನಿಮ್ಮ ಗೌಪ್ಯತೆಯನ್ನು ಗೌರವಿಸುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ರಕ್ಷಿಸಲು ಬದ್ಧವಾಗಿದೆ. ಈ ಗೌಪ್ಯತಾ ಸೂಚನೆಯು ಕನ್ನಡ ಭಾಷೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆಡಿಷನ್ನಲ್ಲಿ ಭಾಗವಹಿಸುವ ಸಂಬಂಧ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ, ಬಳಸಲಾಗುತ್ತದೆ, ಸಂಗ್ರಹಿಸಿಡಲಾಗುತ್ತದೆ ಮತ್ತು ರಕ್ಷಿಸಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ಸಂಗ್ರಹಿಸಲಾಗುವ ವೈಯಕ್ತಿಕ ಮಾಹಿತಿ: ನಿಮ್ಮ ಭಾಗವಹಿಸುವಿಕೆಗೆ ಸಂಬಂಧಿಸಿ ಕೆಳಗಿನ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ: ಹೆಸರು, ವಯಸ್ಸು, ಸಂಪರ್ಕ ಸಂಖ್ಯೆ, ಇಮೇಲ್ ವಿಳಾಸ, ಆಡಿಷನ್ ವಿಡಿಯೋ. ಮಾಹಿತಿ ಸಂಗ್ರಹಿಸುವ ಉದ್ದೇಶ: ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೆಳಗಿನ ಉದ್ದೇಶಗಳಿಗೆ ಬಳಸಬಹುದು: ನಿಮ್ಮ ಗುರುತು ಮತ್ತು ಅರ್ಹತೆಯನ್ನು ಪರಿಶೀಲಿಸಲು, ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸಲು, ಕಾರ್ಯಕ್ರಮದ ನಿರ್ವಹಣೆ, ರಕ್ಷಣೆ ಮತ್ತು ಸುಧಾರಣೆಗೆ, ಅಧಿಕೃತ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾರ್ಯಕ್ರಮದ ಪ್ರಚಾರಕ್ಕಾಗಿ, ಕಾನೂನುಬದ್ಧ ಕರ್ತವ್ಯಗಳನ್ನು ಪಾಲಿಸಲು ಹಾಗೂ ಕಾನೂನು ಹಕ್ಕುಗಳನ್ನು ರಕ್ಷಿಸಲು. ಮಾಹಿತಿ ಸಂಗ್ರಹ ಅವಧಿ: ಈ ಮಾಹಿತಿಯನ್ನು ಮೇಲ್ಕಂಡ ಉದ್ದೇಶಗಳನ್ನು ಪೂರೈಸಲು ಅಗತ್ಯವಿರುವವರೆಗೆ ಅಥವಾ ಕಾನೂನಿನ ಪ್ರಕಾರ ಅಗತ್ಯವಿರುವ ಅವಧಿಯವರೆಗೆ ಮಾತ್ರ ಉಳಿಸಿಕೊಳ್ಳಲಾಗುತ್ತದೆ. ನಿಮ್ಮ ಹಕ್ಕುಗಳು: ನಿಮ್ಮ ವೈಯಕ್ತಿಕ ಮಾಹಿತಿಗೆ ಸಂಬಂಧಿಸಿದಂತೆ ನಿಮಗೆ ಈ ಹಕ್ಕುಗಳು ಇರಬಹುದು: ಮಾಹಿತಿಯನ್ನು ವೀಕ್ಷಿಸುವ ಹಕ್ಕು, ಮಾಹಿತಿಯನ್ನು ಪರಿಶೀಲಿಸುವ ಹಕ್ಕು, ತಪ್ಪು ಮಾಹಿತಿಯನ್ನು ಸರಿಪಡಿಸುವ ಹಕ್ಕು, ಕೆಲವು ಸಂದರ್ಭಗಳಲ್ಲಿ ಒಪ್ಪಿಗೆಯನ್ನು ಹಿಂತೆಗೆದುಕೊಳ್ಳುವ ಹಕ್ಕು. ಮಾಹಿತಿ ಹಂಚಿಕೆ ಮತ್ತು ಬಹಿರಂಗಪಡಿಸುವಿಕೆ: ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಮೂರನೇ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳುವುದಿಲ್ಲ ಹೊರತು ಕಾನೂನಿನ ಪ್ರಕಾರ ಸರ್ಕಾರಿ ಅಧಿಕಾರಿಗಳು ಅಥವಾ ಕಾನೂನು ಜಾರಿ ಸಂಸ್ಥೆಗಳು ಕೇಳಿದರೆ, ಕಾರ್ಯಕ್ರಮದ ನಿರ್ವಹಣೆಗೆ ಸಹಾಯ ಮಾಡುವ ಅಧಿಕೃತ ಸೇವಾ ಪೂರೈಕೆದಾರರೊಂದಿಗೆ ಅಗತ್ಯವಿದ್ದರೆ. ಮಾಹಿತಿ ಭದ್ರತೆ: ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಅನಧಿಕೃತ ಪ್ರವೇಶ, ಬಹಿರಂಗಪಡಿಸುವಿಕೆ ಅಥವಾ ನಾಶದಿಂದ ರಕ್ಷಿಸಲು ಸೂಕ್ತ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಸಂಪರ್ಕ ಮಾಹಿತಿ: ಈ ಗೌಪ್ಯತಾ ಸೂಚನೆ ಅಥವಾ ನಿಮ್ಮ ಮಾಹಿತಿಯ ಬಳಕೆಯ ಕುರಿತು ಯಾವುದೇ ಪ್ರಶ್ನೆಗಳಿದ್ದರೆ ಸಂಪರ್ಕಿಸಿ. ಇಮೇಲ್ ಹಾಗೂ ವಿಳಾಸ. ಸರಳವಾಗಿ ಹೇಳಬೇಕೆಂದರೆ, ನೀವು ಈಗಾಗಲೇ ವೈಯಕ್ತಿಕ ವಿಷಯಗಳು ಅಂದರೆ ನಿಮ್ಮ ಹೆಸರು, ದೂರವಾಣಿ ಸಂಖ್ಯೆ, ಇಮೇಲ್ ವಿಳಾಸ ಇವೆಲ್ಲವನ್ನು ನೀಡಿರುತ್ತೀರಿ. ಈ ಮಾಹಿತಿ ಬೇರೆಯವರೊಂದಿಗೆ ಸೋರಿಕೆಯಾಗುವುದಿಲ್ಲ, ಮೂರನೇ ವ್ಯಕ್ತಿಗೆ ತಲುಪುವುದಿಲ್ಲ. ಕೇವಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಯಾರು ಆ ವಿಷಯಗಳನ್ನು ಪರಿಶೀಲನೆ ಮಾಡುತ್ತಾರೆ ಅವರು ಮಾತ್ರ ಅದನ್ನು ನೋಡುತ್ತಾರೆ. ನೀವು ನೀಡಿರುವ ವೈಯಕ್ತಿಕ ಮಾಹಿತಿಯನ್ನು ನೀವು ಯಾವಾಗ ಬೇಕಾದರೂ ನೋಡಬಹುದು. ಹಾಗೆಯೇ ನೀವು ತಪ್ಪಾಗಿ ನೀಡಿದರೆ ಅದನ್ನು ಸರಿಪಡಿಸಿಕೊಳ್ಳಬಹುದು ಅಥವಾ ನಿಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕೆಂದರೆ ನೀವು ತೆಗೆದು ಹಾಕಬಹುದು. ಹಾಗೆ ಇನ್ನೂ ಹೆಚ್ಚಿನ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಲ್ಲಿ ಅವರು ಇಮೇಲ್ ಅಡ್ರೆಸ್ ಅನ್ನು ನೀಡಿರ್ತಾರೆ. ಆ ಇಮೇಲ್ ಅಡ್ರೆಸ್ಗೆ ಮೇಲ್ ಮಾಡುವುದರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಟರ್ಮ್ಸ್ ಪಾಲಿಸಿ ಏನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಇರಲ್ಲ. ಖಾಲಿ ನಿಮ್ಮ ಮಾಹಿತಿ ಬೇರೆ ಕಡೆ ಹೋಗಲ್ಲ ಒಂದು ನಿಬಂಧನೆಯನ್ನು ನೀಡಿರ್ತಾರೆ. ಅದಕ್ಕೆ ನೀವು ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತದೆ. ಇನ್ನು ಸ್ನೇಹಿತರೆ, ನಿಮ್ಮ ಫೋನ್ ನಂಬರ್ ನೀಡಬೇಕು. ಅದರ ಫೋನ್ ನಂಬರ್ ನೀಡಿದ ನಂತರ OTP ಬರುತ್ತೆ. ಆ OTP ಅನ್ನು ಹಾಕಿ ಮುಂದಿನ ಹಂತದಲ್ಲಿ ನಿಮ್ಮ ಹೆಸರು, ಇಮೇಲ್ ಅಡ್ರೆಸ್, ಬೇಕಾದ ಮಾಹಿತಿಗಳನ್ನು ಭರ್ತಿ ಮಾಡಿ. ನಂತರ ಅಲ್ಲಿ
ನಿಮ್ಮ ವಿಡಿಯೋವನ್ನು ನೀಡಿರಿ. ನೀವು 3 ನಿಮಿಷದ ಇಂತಿಷ್ಟು 50 MB ಒಳಗಿನ 3 ನಿಮಿಷದ ವಿಡಿಯೋ ಮಾಡಲಿಕ್ಕೆ ಇರ್ತದೆ. ಅದರಲ್ಲಿ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್, ಹಾಗೆ ನೀವು ಬಿಗ್ ಬಾಸ್ ನಲ್ಲಿ ಯಾಕೆ ಸ್ಪರ್ಧಿಸಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮಲ್ಲಿರುವ ಗುಣ ಎಂತಹದ್ದು, ನಿಮ್ಮ ಕೌಶಲ್ಯಗಳೇನು, ಇವೆಲ್ಲವನ್ನ ಅದರಲ್ಲಿ ಆಡ್ ಮಾಡಬೇಕಾಗಿರುತ್ತದೆ. ನಿಮ್ಮ ವಯಸ್ಸು, ನಿಮ್ಮ ಇಮೇಲ್, ನಿಮ್ಮ ವಿಳಾಸ ಇವೆಲ್ಲವನ್ನು ಭರ್ತಿ ಮಾಡಲಿರುತ್ತದೆ. ಅವೆಲ್ಲವನ್ನು ಭರ್ತಿ ಮಾಡಿದ ನಂತರ ಸುಮಾರು 3 ನಿಮಿಷಗಳ ಅವಧಿಯ 50 MB ಫೈಲ್ ಸೈಜ್ ಇರುವ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಹೀಗಾಗಿ ಸ್ನೇಹಿತರೆ, ವಿಡಿಯೋ ಅಪ್ಲೋಡ್ ಮಾಡುವುದು ಒಳ್ಳೆ ಕ್ಲಿಯರ್ ಕ್ವಾಲಿಟಿಯಲ್ಲಿ ಇರಲಿ, ಹಾಗೆ ನಿಮ್ಮ ವಾಯ್ಸ್ ಸಹ ಉತ್ತಮವಾಗಿ ಕೇಳುವ ರೀತಿಯಲ್ಲಿ ಇರಬೇಕು. ವಿಡಿಯೋದಲ್ಲಿ ನಿಮ್ಮ ಹೆಸರು, ವಯಸ್ಸು, ನಿಮ್ಮ ಸ್ಥಳ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬಲ ಮತ್ತು ದುರ್ಬಲತೆ, ನಿಮ್ಮ ಜೀವನದ ಸವಾಲುಗಳು, ಸಾಧನೆಗಳು, ಆಸಕ್ತಿದಾಯಕ ಅನುಭವಗಳು, ಹಾಗೂ ನೀವು ಬಿಗ್ ಬಾಸ್ಗೆ ಏಕೆ ಬರಲು ಇಚ್ಛಿಸುತ್ತೀರಿ, ನಿಮ್ಮ ಉದ್ದೇಶ, ನೀವು ಮನೆಯಲ್ಲಿ ಯಾವ ರೀತಿಯಲ್ಲಿ ಇರುತ್ತೀರಿ, ಹಾಗೂ ನಿಮ್ಮ ವಿಶೇಷವಾದ ಪ್ರತಿಭೆ ಏನು, ಇವೆಲ್ಲವುಗಳನ್ನು ಆತ್ಮವಿಶ್ವಾಸದಿಂದ ಮತ್ತು ನೈಸರ್ಗಿಕವಾಗಿ ಇರುವಂತೆ ಹೇಳಬೇಕಾಗಿರುತ್ತದೆ. ನಿಮ್ಮ ವಿಡಿಯೋದ ಮೇಲೆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗುವುದು. ಹೀಗಾಗಿ 3 ನಿಮಿಷವನ್ನು ಸಂಪೂರ್ಣವಾಗಿ ಉಪಯುಕ್ತವಾಗುವ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ವಿಡಿಯೋದಲ್ಲಿ ಏನು ಮಾತನಾಡಬೇಕೆಂಬುದನ್ನು ಮೊದಲೇ ತಯಾರಿ ಮಾಡಿ ಇಟ್ಕೊಳ್ಳಿ. ಹಾಗೆ ಅದು ನೈಸರ್ಗಿಕವಾಗಿರಬೇಕು, ಯಾವುದೋ ಒಂದು ಕಂಠಪಾಠ ಮಾಡಿದ ರೀತಿ ಇರಬಾರದು. ನಿಮ್ಮ ಸ್ವಾಭಾವಿಕತೆಯನ್ನು ಅಲ್ಲಿ ಕಾಣಿಸಬೇಕಾಗುತ್ತದೆ. ನಿಮ್ಮ ವಿಡಿಯೋದ ಮೇಲೆ ಆಧಾರಿತವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡುವುದು. ಹೀಗಾಗಿ ಸ್ನೇಹಿತರೆ, ಲಕ್ಷಗಟ್ಟಲೆ ಅರ್ಜಿಗಳು ಹೋಗಬಹುದು. ಅದರಲ್ಲಿ ಸೆಲೆಕ್ಟ್ ಮಾಡಲು ಒಂದು 4-5 ಹಂತ ಅಥವಾ 5-6 ಹಂತಗಳನ್ನು ತೆಗೆದುಕೊಳ್ಳುತ್ತಾರೆ. ಆ 5-6 ಹಂತಗಳನ್ನು ದಾಟಿ ಕೊನೆಯ ಹಂತದವರೆಗೂ ಬರುವುದು ನೀವು ವಿಡಿಯೋದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡಿದ್ದೀರಿ, ಹಾಗೆಯೇ ನಿಮ್ಮ ಅದೃಷ್ಟದ ಮೇಲೆ ಅದು ನಿರ್ಧಾರವಾಗಿದೆ. ಸ್ನೇಹಿತರೆ, ಈ ಹಿಂದೆ ಕೇವಲ ಈಗಾಗಲೇ ಫೇಮಸ್ ಆಗಿರುವ ವ್ಯಕ್ತಿಗಳನ್ನು ಮಾತ್ರ ಸೇರಿಸಿಕೊಳ್ತಿದ್ದರು. ನಮ್ಮಂತಹ ಸಾಮಾನ್ಯ ಜನರು ಸಹ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಬೇಕೆಂದರೆ ಆಗುತ್ತಿರಲಿಲ್ಲ. ಆದರೆ ಈಗ ಹಣ ಇಲ್ಲದವರು ಸಹ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಬಹುದು. ಹಾಗೆ ಈಗಾಗಲೇ ನೀವು ಯಾರಿಗೂ ಪರಿಚಯವಿರುವುದಿಲ್ಲ. ಅದೇ ಒಂದು ವೇಳೆ ಬಿಗ್ ಬಾಸ್ ಗೆ ಹೋದರೆ ಇಡೀ ಕರ್ನಾಟಕ ಜನತೆಗೆ ನಿಮ್ಮ ಪರಿಚಯವಾಗುತ್ತದೆ. ಕನ್ನಡಿಗರ ಮನದಲ್ಲಿ ನೀವು ಇರುವಂತಾಗುತ್ತದೆ. ಸ್ನೇಹಿತರೆ, ಈ ಅವಕಾಶವನ್ನು ಬಳಸಿಕೊಳ್ತೀರಾ ಅಲ್ವಾ? ಸ್ನೇಹಿತರೆ, ಈ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹಾಗೆ ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸುವುದಾದರೆ ಸಲ್ಲಿಸಿ. ಅದೇ ಒಂದು ವೇಳೆ ನಿಮಗೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸುವ ಗುಣ ಯಾರಲ್ಲಿ ಇದೆ ಎಂದು ತಿಳಿಯುತ್ತದೆಯೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಿಂದಾಗಿ ಅವರಿಗೆ ಒಂದು ಉಪಕಾರವಾಗಲಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸ್ನೇಹಿತರೆ, ಇದು ಕನ್ನಡದ ಪರವಾಗಿ ಇರುವಂತಹ ವಾಹಿನಿ. ಕನ್ನಡದ ಆಸಕ್ತಿದಾಯಕ ವಿಷಯಗಳನ್ನು ಇಲ್ಲಿ ಪಡೆದುಕೊಳ್ಳುವಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.